ನಮಸ್ಕಾರ ಫ್ರೆಂಡ್ಸ್, ರಕ್ಷಿಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಮನೆ ಕೆಲಸ, ಆಫೀಸ್ ಕೆಲಸ ಬಿಟ್ಟು ಬೇರೆ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು, ಬೇರೆ ಮನಸ್ಸಿಗೆ ಖುಷಿ ಕೊಡೋ ಅಂಥ ಕೆಲಸನ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಅದರಲ್ಲಿ ಕೆಲವರಿಗೆ ಬುಕ್ ಓದೋದಿರ್ಬೋದು, ಕೆಲವರಿಗೆ ಟೈಲರಿಂಗ್ ಕೆಲಸ ಮಾಡೋದಾಗ್ಬೋದು, ಇನ್ನು ಕೆಲವರು ಕ್ರಾಫ್ಟ್ ಕೆಲಸನ ಮಾಡ್ತಾರೆ, ಕೆಲವರು ಸ್ಯಾರಿಗಳಿಗೆ ಕುಚ್ಚು ಹಾಕೋದಿರ್ಬೋದು, ಇನ್ನು ಕೆಲವರು ಮಕ್ಕಳಿಗೆ ಟ್ಯೂಷನ್ ಮಾಡಿ ಅವ್ರು ತಮ್ಮ ಖುಷಿನ ಹಂಚ್ಕೋತಾರೆ. ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇರುತ್ತಲ್ವ. ಇದೇ ರೀತಿ ನನಗೆ ಮನೆ ಕೆಲಸ, ಆಫೀಸ್ ಕೆಲಸನ ಬಿಟ್ಟು ಬೇರೆ ಒಂದು ಖುಷಿ ಕೊಡೋ ಕೆಲಸನೂ ಕೂಡ ನನಗೆ ಇಷ್ಟ ಆಗುತ್ತೆ. ಅದು ನನಗೆ ಗಿಡಗಳನ್ನ ಬೆಳೆಸೋದು, ಗಿಡಗಳಿಗೆ ನೀರು ಹಾಕೋದು, ಅಲ್ಲಿ ಕೆಲಸ ಮಾಡೋದು, ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು, ಹೂವಿನ ಗಿಡಗಳನ್ನೆಲ್ಲ ಬೆಳೆಸೋದು ಅಂದರೆ ನನಗೆ ತುಂಬ ಅಂದರೆ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ನಮ್ಮ ಮನೆ ಹತ್ರ ಇರೋ ಒಂದು ಚಿಕ್ಕ ಜಾಗದಲ್ಲಿ ನಾನು ಸಾಕಷ್ಟು ಗಿಡಗಳನ್ನ ಬೆಳೆಸಿದ್ದೀನಿ. ಅದರಲ್ಲಿ ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು, ಹೂವಿನ ಗಿಡಗಳು ಆಗ್ಬೋದು, ತುಂಬ ಗಿಡಗಳನ್ನ ಬೆಳೆಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಪ್ರೀತಿಯ ಪುಟ್ಟ ತೋಟದಲ್ಲಿರುವಂಥ ಹೂವಿನ ಗಿಡಗಳ ಬಗ್ಗೆ ನಾವು ಪರಿಚಯನ ಮಾಡ್ಕೊಳ್ಳೋಣ. ಇದರಲ್ಲಿ ಕೆಲವೊಂದು ಆಯುರ್ವೇದಿಕ್ ಗಿಡಗಳು ಕೂಡ ಇದೆ, ಎಲ್ಲವನ್ನು ಕೂಡ ನೋಡೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕೋಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಇನ್ನು ತಡ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾವು ಇವಾಗ ನೋಡ್ತಾ ಇರೋದು ಕಾಕಡ ಗಿಡ ಅಂತ ಹೇಳ್ತೀವಲ್ಲ, ಇದು ವೈಟ್ ಕಲರ್ ಕಾಕಡ ಗಿಡ. ಒಂದು ಚಿಕ್ಕ ಕಡ್ಡಿನ ತಂದು ಹಾಕಿದ್ದೆ. ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ ಅಂತಲೇ ಹೇಳ್ಬೋದು. ಒಂದು ಹೆಚ್ಚು ಕಡಿಮೆ 2-3 ಮಾರು ಹೂಗಳನ್ನ ಕೊಡುತ್ತೆ. ಇರೋದು 2 ಗಿಡ. ಈ 2 ಗಿಡದಲ್ಲಿ ನನಗೆ ಪೂಜೆಗೆ ಸಾಕಾಗೋವಷ್ಟು ಹೂವು ಸಿಗುತ್ತೆ, ಜೊತೆಗೆ ನಾನು ಮಡ್ಕೊಳ್ಳೋಕ್ಕೂ ಕೂಡ ಹೂವು ಸಿಗುತ್ತೆ. ಆಮೇಲೆ ಇವಾಗ ನೋಡ್ತಾ ಇರೋದು ಇದು ಕಾಶಿ ಕಣಗಳ ಗಿಡ. ನಮ್ಮ ಮನೆ ತೋಟದಲ್ಲಿ ಕಾಶಿ ಕಣಗಳ ಗಿಡಗಳು ತುಂಬ ಅಂದರೆ ತುಂಬಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇದೆ. ಈ ಕಾಶಿ ಕಣಗಳ ಗಿಡದಲ್ಲಿ ಕ್ಯಾನ್ಸರ್ ಕಾಯಿಲೆಗೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಮತ್ತು ಕೂದಲು ಕಪ್ಪಾಗಲಿಕ್ಕೆ ಇದರ ಎಲೆನ ಅರೆದ್ಬಿಟ್ಟು ಹಚ್ಕೊಳ್ಳೋದು ಕೂಡ ಇದೆ. ಹಾಗೆ ನೀವು ಇನ್ನು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ರೆಡ್ ಕಲರ್ ರೋಸಾ ಗಿಡ ಇದೆ ನೋಡಿ. ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ, ಇವತ್ತು ಹೂವು ಸ್ವಲ್ಪ ಕಡಿಮೆನೇ ಬಿಟ್ಟಿದೆ. ನಾನು ಹೂವು ಜಾಸ್ತಿ ಬಿಟ್ಟಾಗ ಒಂದು ವಿಡಿಯೋ ಮಾಡಬೇಕಾಗಿತ್ತು, ಮಾಡಿಲ್ಲ. ಇದು ಕೂಡ ಗಿಡದ ತುಂಬ ಹೂವು ಬಿಟ್ಟಿರುತ್ತೆ. ಅದು ನೋಡಲಿಕ್ಕೆ ಕಣ್ಣಿಗೆ ಆನಂದ ಫ್ರೆಂಡ್ಸ್, ಅಷ್ಟು ಖುಷಿಯಾಗುತ್ತೆ. ಸಮ್ಟೈಮ್ಸ್ ನನಗೆ ಅದು ಬೇಜಾರನ್ನು ಆಗ್ತಿರುತ್ತೆ. ಈ ನಮ್ಮ ತೋಟದಲ್ಲಿ ಇಷ್ಟೊಂದು ಹೂವು ಗಿಡಗಳಿದ್ದರೂ ಕೂಡ ನನಗೆ ಅದನ್ನು ಕಿತ್ತು ಮಾಲೆ ಕಟ್ಟಿ ದೇವ್ರಿಗೆ ಹಾಕೋಕ್ಕಾಗ್ತಾಯಿಲ್ವಲ್ಲ ಅನ್ನೋ ಒಂದು ಬೇಜಾರು ಕೂಡ ಆಗ್ತಾಯಿರುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಸೇವಂತಿಗೆ ಗಿಡ ಮತ್ತು ಇದು ದುಂಡು ಮಲ್ಲಿಗೆ ಗಿಡ. ಹಾಗೆ ತುಳಸಿ ಗಿಡ ನೋಡಿದ್ರಿ, ಅದು ನಾನು ಹೇಳೋದಕ್ಕೆ ಮುಂಚೆ ಪಾಸ್ ಆಗಿಬಿಡ್ತು ವಿಡಿಯೋ. ನೋಡಿ ಸೇವಂತಿಗೆ ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ನಾನು ಇಲ್ಲಿ ಸೀಬೆಕಾಯಿ ಗಿಡ ಇದೆ, ಬಟ್ ಅದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಲ್ಲ. ಇವತ್ತು ಕೇವಲ ವಿಡಿಯೋದಲ್ಲಿ ಹೂವಿನ ಗಿಡಗಳನ್ನ ಮಾತ್ರ ತೋರಿಸ್ತೀನಿ. ಈ ಸೇವಂತಿಗೆ ಗಿಡ ನೋಡಿ ಸುಮಾರುಗಳಿದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಿಡುತ್ತೆ. ಒಂದೊಂದು ಗಿಡ ಅಂತೂ ದೊಡ್ಡದಾಗಿ ಬೆಳೆದು ಅದು ಭಾರ ತಡೆಲಾರ್ದೇ ಮಳೆ ಗಾಳಿ ಜಾಸ್ತಿ ಬಂದಾಗ ಬಿದ್ದೋಗಿರೋದು ಉಂಟು, ಅಷ್ಟು ಚೆನ್ನಾಗಿ ಬಿಟ್ಟಿದ್ದೆ. ಈಗ ನೋಡ್ತಾ ಇದ್ದೀವಲ್ಲ, ಇದು ಕೇವಲ ಒಂದೇ ಒಂದು ಗಿಡ ಅಷ್ಟೇ. ಇದು ತುಂಬ ದೊಡ್ಡದಾಗೂ ಏನೂ ಬಿಟ್ಟಿಲ್ಲ, ಒಂದು ಚಿಕ್ಕ ಗಿಡ ಹಾಗೇ ಬೆಳ್ಕೊಂಡಿದೆ. ಎಷ್ಟು ಚೆನ್ನಾಗಿ ಎಷ್ಟು ಹೂವು ಬಿಟ್ಟಿದೆ ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಇದು ಶೂಟ್ ಮಾಡಿ ಆದಮೇಲೆ ಮಳೆ ಬಂತು. ಮಳೆ ಬಂದಮೇಲೆ ಈ ಗಿಡ ಆ ಭಾರನ ತಡ್ಕೊಳ್ಳಾರ್ದೇ ಬಿದ್ದೋಯ್ತು ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಇವಾಗಲೇ ಕಿತ್ಕೊಳ್ಳೋದು ಬೇಡ, ಇನ್ನೂ ಚೆನ್ನಾಗಿ ಅರಳಿ ದಪ್ಪ ಇನ್ನೂ ಜಾಸ್ತಿ ದಿನ ಬಿಟ್ಟರೆ ಜಾಸ್ತಿ ಹೂವು ದಪ್ಪದಾಗ ಹರಳುತ್ತೆ, ಆವಾಗ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಗಾಳಿ ಮಳೆಗೆ ಭಾರನ ತಡೆಲಾರ್ದಲ್ಲೇ ಈ ಹೂವಿನ ಗಿಡ ಬಿದ್ದೋಯಿತು. ಬಟ್ ನನ್ನ ಲಕ್ಕಿ, ನಾನು ಅದಕ್ಕೆ ಮುಂಚೆ ನಾನು ವಿಡಿಯೋ ಮಾಡಿದೆ ಅಂತ ನಂಗೆ ಸ್ವಲ್ಪ ಖುಷಿ ಆಯಿತು. ಆದರೂ ಆಮೇಲೆ ಇದನ್ನು ನಾನು ಮತ್ತೆ ಅದನ್ನು ಗುಂಡಿನ ತೆಗೆದು ಈ ಗಿಡನ ನೆಟ್ಟಿದ್ದೀನಿ. ಹೂಗಳನ್ನೆಲ್ಲ ಕಿತ್ಕೊಂಡು, ಗೊತ್ತಿಲ್ಲ, ನೋಡಬೇಕು ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಜೊತೆಗೆ ಇದ್ರ ಜೊತೆಗೆ ಬೇರೆ ಗಿಡಗಳು ಕೂಡ ಇದೆ. ಇನ್ನು ಸುಮಾರು ಸೇವಂತಿಗೆ ಗಿಡಗಳಿದೆ. ಸುಮಾರು ಒಂದು ನರ್ಸರಿನಲ್ಲಿ ತಂದು ಹಾಕಿದ್ದು ನನ್ನ ಫ್ರೆಂಡ್ಸ್ ಒಬ್ಬರು ತಂದು ಕೊಟ್ಟಿದ್ದರು. ಒಂದು 10-20 ಗಿಡಗಳನ್ನ ತಂದು ಕೊಟ್ಟಿದ್ದರು. ಅದರಲ್ಲಿ ಒಂದು 6-7 ಗಿಡಗಳು ಮಾತ್ರ ನಿಂತಿದೆ, ಮಿಕ್ಕಿದ ಗಿಡಗಳೆಲ್ಲ ಹೋಯ್ತು. ನಾವು ಇವು ಹೋದ್ವೇನೋ ಅಂತ ಅಂದ್ಕೊಂಡಿದ್ವಿ, ಆದರೆ ಬಟ್ ನಿಧಾನವಾಗಿ ಇವುಗಳು ಬೆಳೆಯೋಕ್ಕೆ ಶುರು ಮಾಡಿ ಈಗ ಹೂವನ್ನು ಕೊಡ್ತಿದೆ. ತೋಟಕ್ಕೆ ಹೋದರೆ ನಾನು ಬೇಲಿ ಸುತ್ತಲೂ ಹಾಕಿದ್ದೀನಿ. ಅಲ್ಲಲ್ಲಲ್ಲ ಒಂದೊಂದು ಈ ಥರ ರೆಡ್ ಕಲರ್ ಸೇವಂತಿಗೆ ಹೂವನ್ನ ನೋಡ್ತಾ ಇದ್ರಂತೂ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಈ ರೀತಿ ಸಿಗೋವಂಥ ತಾಜಾ ಹೂವನ್ನ ಕಿತ್ಕೊಂಡು ಅದನ್ನ ಮಾಲೆ ಕಟ್ಟಿ ನಾವು ದೇವರಿಗೆ ಮುಡಿಸೋದ್ರಲ್ಲಿ ಸಿಗೋವಂಥ ಖುಷಿ ಯಾವುದೂ ಇಲ್ಲ ಅಂತ ಹೇಳ್ಬೋದು. ನನಗಂತೂ ಇದು ತುಂಬಾ ಖುಷಿ ಕೊಡುತ್ತೆ.
ನಂತರನೇ ನನ್ನ ಹಸ್ಬೆಂಡ್ಗೂ ಕೂಡ ಕೈತೋಟ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟು. ಅವ್ರು ಪ್ರತಿ ಸಂಡೇ ಅಥವಾ ರಜೆ ದಿನಗಳಲ್ಲಿ ಯಾವಾಗಲೂ ಕೂಡ ಈ ತೋಟದಲ್ಲೇ ಕೆಲಸ ಮಾಡ್ತಿರ್ತಾರೆ. ಅವ್ರ ಎಫರ್ಟಿಂದನೇ ಈ ತೋಟ ಇಷ್ಟು ಅಚ್ಚುಕಟ್ಟಾಗಿ ನೋಡಿ, ಕಳೆಗಳೆಲ್ಲ ಏನೂ ಇಲ್ಲ, ಅಚ್ಚುಕಟ್ಟಾಗಿ ನೀಟಾಗಿ ಗಿಡಗಳನ್ನ ಬೆಳೆಸೋಕ್ಕೆ ಸಾಧ್ಯ ಆಗಿರೋದು ಅಂತ ಹೇಳ್ಬೋದು. ಈಗ ನಾವು ನೋಡ್ತಿದ್ದೀವಲ್ಲ, ಇದು ಕಾಶಿ ಕಣ್ಣ ಗಿಡ ಅಂತ ನಾನು ಆಲ್ರೆಡಿ ಹೇಳಿದ್ನಲ್ಲ, ಇದಂತೂ ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಇದೆ. ಇದನ್ನು ಮಾಲೆ ಕಟ್ಬಿಟ್ಟು ನಾವು ಹಾಕಿದ್ರೆ ಫೋಟೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ತುಂಬ ಟೈಮ್ ತೊಗೊಳುತ್ತೆ. ಇದು ಹೂವನ್ನ ಕೀಳೋದು ತುಂಬ ಕಷ್ಟ ಇದೆ, ಮಾಲೆ ಕಟ್ಟೋದು ಕಷ್ಟ ಇದೆ. ವಿಶೇಷವಾಗಿ ಈ ಹೂವು ಶಿವನಿಗೆ ಪ್ರಿಯ ಅಂತ ಹೇಳ್ಬೋದು. ತುಂಬ ಇಷ್ಟವಾಗಿರೋ ಅಂಥ ಹೂವು. ನನಗೆ ಮಾಲೆ ಕಟ್ಟೋಕ್ಕಾಗಲಿಲ್ಲ ಅಂದರೂ ಕೂಡ ನಾನು ಹಾಗೆ ಬಿಡಿಸ್ಕೊಂಡೋಗಿ ಈ ಹೂವನ್ನ ನಾನು ದೇವರಿಗೆ ಮುಡಿಸ್ತೀನಿ. ಮೊದಲೆಲ್ಲ ಒಂದು ಹೂವು 2 ಹೂವು ಬಿಟ್ಟರೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಇವಾಗ ತೋಟ ತುಂಬ ಹೂವು ಇದೆ, ನನಗೆ ಕಿತ್ಕೊಂಡು ಮಾಲೆ ಕಟ್ಟಲಿಕ್ಕೆ ಟೈಮ್ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸರಿ. ನೋಡಿ, ಇವಾಗ ನೋಡ್ತಾ ಇರೋದು ನಾವು ದಾಸವಾಳ ಗಿಡ. ಈ ದಾಸವಾಳ ಗಿಡನೂ ಅಷ್ಟೇ ಒಂದು ಚಿಕ್ಕ ಕಡೆ ತಂದು ಹಾಕಿದೆ. ಇವಾಗ ಇದು ಕೂಡ ಸಾಕಷ್ಟು ಹೂವುಗಳನ್ನ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಿಮಗೆ ತಿಳಿದಿರೋ ಹಾಗೆ ದಾಸವಾಳ ಗಿಡದಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇದೆ. ದಾಸವಾಳದ ಎಲೆನ ಹರಿದು ಕೂದಲಿಗೆ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ. ಮತ್ತು ಇದ್ರ ಹೂವನ್ನು ಕೂಡ ಔಷಧೀಯ ಗುಣವಾಗಿ ಬಳಸ್ತಾರೆ. ಈಗ ನಾವು ನೋಡ್ತಾ ಇರೋದು ಇದು ದುಂಡು ಮಲ್ಲಿಗೆ ಗಿಡ. ಇದು ಮೊದಲೊಂದು ತೋರಿಸ್ದೆ ಅಲ್ವಾ, ಇದು ಇನ್ನೂ 2 ಗಿಡಗಳಿದೆ. ಇದು ತುಂಬ ಚಿಕ್ಕದಾಗಿದೆ. ಇದು ಬಲ್ದಾರೆ ಗಿಡ ಅಂತ ಹೇಳ್ತೀವಲ್ವ, ಈಗ ಇದು ಮೊಗ್ಗಾಗ್ತಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ದಪ್ಪದಾಗಿ ಬಿಡುತ್ತೆ ಫ್ರೆಂಡ್ಸು. ರೆಡ್ ಕಲರ್ ಇದು. ಇದು ಅಷ್ಟೇ ಒಂದು ಸಾರಿ ಹೂವು ಬಿಟ್ಟಿತ್ತು, ಆಮೇಲೆ ಅದು ಬೇಸಿಗೆನಲ್ಲಿ ಹೊರಟೋಗ್ಬಿಟ್ಟಿತ್ತು. ಮತ್ತೀಗ ಹೇಗೋ ಚಿಗುತ್ಕೊಂಡು 2-3 ಇದು ಗಡ್ಡೆಯಿಂದ ಗಡ್ಡೆಗೆ ಬರುತ್ತೆ ಅನಿಸುತ್ತೆ. ಅದು ಒಂದೊಂದು ಬೀಜ ಆಗುತ್ತೆ, ಬೀಜದಿಂದ ಬರುತ್ತೆ ಅನಿಸುತ್ತೆ. ತುಂಬ 3 ಗಿಡ ಆಗಿದೆ. 1 ಗಿಡ ತಂದು ಹಾಕಿದೆ, ಈಗ ಅದರಿಂದ 3 ಗಿಡ ಇದೆ. ಇಲ್ಲೊಂದು ಕಾಡು ಮಲ್ಲಿಗೆ ಗಿಡ ಅಂತ ಹೇಳ್ತೀವಿ, ಆ ಕಡೆ ಲಾಸ್ಟಲ್ಲಿ ಇದೆಯಲ್ಲ, ಅದೊಂದು ಗಿಡ ಇದೆ, ಅದು ಚಿಕ್ಕದಿದೆ, ಇನ್ನು ಹೂವು ಬಿಡ್ತಾ ಇಲ್ಲ. ಈಗ ನೋಡಿದ್ರೆ ವೈಟ್ ಕಲರು ರೋಸಾ ಗಿಡ ಇದು ನೋಡಿ ಎಷ್ಟು ಅದ್ಭುತವಾಗಿಬಿಟ್ಟಿದೆ ಗೊತ್ತಾ. ನಾವು ತುಂಬ ದೊಡ್ಡದಾಗಿ ಒಂದು ಮರ ಥರನೇ ಇತ್ತು, ಬಟ್ ಎಲ್ಲ ಕಟ್ ಮಾಡಿದ್ಮೇಲೆ ಇವಾಗ ಈ ರೀತಿ ಹೂವು ಬಿಟ್ಟಿದೆ. ಗಿಡದ ತುಂಬ ಹೂವು ಬಿಟ್ಟಿದೆ, ನೋಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ದಾಸವಾಳ ಗಿಡ ಇದೆ. ಜಾಗ ಇಲ್ಲದೇ ಪಕ್ಕ ಎಲ್ಲ ಹಾಕಿ, ಆವಾಗ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ನಮಗೆ, ಹಾಗಾಗಿ ಪಕ್ಕದಲ್ಲೇ ಬೆಳೆಸ್ಬಿಟ್ವಿ. ಈಗೆಲ್ಲ ದೊಡ್ಡವಾದ ಮೇಲೆ ಒಂದು ಗಿಡ ಬೆಳೆದ್ರೆ ಇನ್ನೊಂದು ಗಿಡ ಬೆಳೆಯೋಕ್ಕೆ ಜಾಗ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಇದು ನೋಡ್ತಿದ್ದೀರಲ್ಲ, ಇದು ವೈಟ್ ಕಲರ್ ರೋಸಾ ಗಿಡ. ಇದು ಬಳ್ಳಿ ಥರ ಹಬ್ಕೊಂಡು ಹೋಗ್ಬಿಡುತ್ತೆ. ಇದು ಬೇರೆ ಇಲ್ಲಿದೆ, ಆದರೆ ಅದಲ್ಲೇ ಎಷ್ಟು ದೂರ ಹಬ್ಕೊಂಡು ಹೋಗಿದೆ ಅಂದರೆ ನನಗೆ ಹೂವನ್ನು ಕಿತ್ಕೊಳ್ಳೋಕ್ಕೆ ಆಗೋಲ್ಲ. ತುಂಬ ಹೂವು ಬಿಟ್ಟಿದೆ, ಫುಲ್ ಬೇಲಿ ಮೇಲೆಲ್ಲ ಹಬ್ಕೊಂಡು ಹೋಗ್ಬಿಟ್ಟಿರುತ್ತೆ. ನೀವು ನೋಡ್ತಿರ್ಬೋದು, ಉದ್ದು ಕಬ್ಬಿಸ್ಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಹೂವು ಬಿಟ್ಟಿದೆ. ನಂಗೆ ಹೂವನ್ನು ನೋಡಿದ್ರೆ ತುಂಬ ಆಸೆ ಆಗುತ್ತೆ ಕೀಳಬೇಕು ಅಂತ. ಅದು ಬೇಲಿ ಅಡಿ ಹೋಗ್ಬಿಟ್ಟು ನನಗೆ ಕೀಳೋಕ್ಕಾಗಲ್ಲ, ಮುಳ್ಳುಗಳು ಚುಚ್ಚುತ್ತೆ. ಸೊ ಹಂಗಾಗಿ ಇದು ನನಗೆ ಹತ್ತತ್ರ ಕೈಗೆ ಸಿಗೋವಂಥ ಹೂವುಗಳನ್ನ ಮಾತ್ರ ಬೆಳೆಸ್ಕೊಳ್ತಾ ಇದ್ದೀನಿ. ಇನ್ನು ನೀವು ಕಾಣಿಸ್ತಾ ಇದೆಯಲ್ಲೋ, ನಾನು ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ದೂರ ಹಬ್ಕೊಂಡು ಹೋಗಿದೆ ನೋಡಿ. ಅಲ್ಲೆಲ್ಲ ಬೇಲಿಂದ ಆಚೆನೂ ಹೋಗಿದೆ. ಅಲ್ಲೆಲ್ಲ ನನಗೆ ಹೂವುಗಳನ್ನ ಕಿತ್ಕೊಳ್ಳೋಕ್ಕಾಗಲ್ಲ, ಸಾಕಷ್ಟು ಹೂವು ಬಿಡುತ್ತೆ ನೋಡಿ. ಎಲ್ಲಿವರೆಗೂ ಒಪ್ಕೊಂಡು ಬಂದಿದೆ ಅಂತ ಹೇಳಿಬಿಟ್ಟು. ಇದರಿಂದ ಒಂದು ಬೆನಿಫಿಟ್ ಏನಂದರೆ, ಒಂಥರ ಸೆಕ್ಯೂರ್ ಆಗಿರುತ್ತೆ ಇದು. ಬೇಲಿಗೆ ಹಿಂಗೆ ಹಬ್ಬಿಸ್ಕೊಂಡು ಹೋಗ್ಬಿಟ್ರೆ ಈಗ ದನ ಕರುಗಳಾಗಲಿ ಏನೂ ಬರಲ್ಲ, ಒಂಥರ ಸೆಕ್ಯೂರ್ ಆಗಿಯೂ ಇರುತ್ತೆ ಈ ಗಿಡ. ಮತ್ತು ಹೂವು ಕೂಡ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಒಂದು ಗಿಡ ಸಾಕು. ಈ ಥರದ ಒಂದು 2-3 ಗಿಡನ ನಾವು ಸುತ್ತ ಹಾಕೊಂಡ್ಬಿಟ್ರೆ ಬೇಲಿಗೆ ಒಂದು ಪ್ರೊಟೆಕ್ಷನ್ ಸಿಕ್ತಂಗೆ ಆಗಿಬಿಡುತ್ತೆ. ನಮ್ಮನೆ ತೋಟದಲ್ಲಿ ಜಾಸ್ತಿ ಗುಲಾಬಿ ಗಿಡಗಳೇ ಇದೆ, ಮತ್ತು ಕಾಶಿ ಕಣಗಿಲ ಗಿಡ ಮತ್ತು ತುಳಸಿ ಗಿಡಗಳನ್ನು ಕೂಡ ತುಂಬಾ ಇದೆ. ನಮ್ಮ ಮನೆಯವರು ಕೆಲವೊಂದು ಜಾಗದಲ್ಲಿ ತುಳಸಿ ಗಿಡ ಬರೋದೇ ಇಲ್ಲ ಅಂತಾರೆ. ಬಟ್ ನಮ್ಮ ತೋಟದಲ್ಲಿ ಸಾಕಷ್ಟು ತುಳಸಿ ಗಿಡಗಳಿದೆ. ನಾವು ಕಿತ್ತು ಎಷ್ಟೋ ಗಿಡಗಳನ್ನ ಜಾಗ ಇಲ್ಲದೇ ಹಾಕಿದ್ದೀವಿ, ಆದರೂ ಇನ್ನೂ ತುಂಬ ತುಳಸಿ ಗಿಡಗಳಿದೆ. ನಾನು ಟೈಮ್ ಸಿಕ್ಕಿದಾಗೆಲ್ಲ ತುಳಸಿನ ಕಿತ್ತು ಹಾರ ಮಾಡಿ ನನ್ನ ದೇವರಿಗೆ ಮುಡಿಸ್ತಾ ಇರ್ತೀನಿ. ಇದು ವೈಟ್ ಕಲರ್ ಕಾಶಿ ಕಣಗಿಲ ಗಿಡ ನಾವು ಇವಾಗ ನೋಡ್ತಾ ಇರೋದು. ಹೀಗೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕೈತೋಟ ಮಾಡೋದಂದರೆ ತುಂಬ ಖುಷಿ. ನಾವು ಫ್ರೀ ಇರೋ ಟೈಮಲ್ಲಿ ಈ ರೀತಿಯಾಗಿ ನಾವು ಕೈತೋಟನ ಮಾಡಿಕೊಂಡು ನಮ್ಮ ಮನೆಗೆ ಬೇಕಾದಷ್ಟು ಹೂವನ್ನು ನಾವು ನಮ್ಮ ತೋಟದಿಂದಲೇ ಬೆಳ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಮಗಿರೋವಂಥ ಒಂದು ಚಿಕ್ಕ ಜಾಗದಲ್ಲಿ ಒಂದು ಕೈತೋಟನ ಮಾಡಿಕೊಂಡು ಅದರಲ್ಲಿ ಗಿಡಗಳನ್ನ ಬೆಳೆಸೋದ್ರಿಂದ ಕಣ್ಣಿಗೂ ತಂಪು, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಮತ್ತು ಒಳ್ಳೆ ಫ್ರೆಶ್ ಏರ್, ತಾಜಾ ಏರ್ ಕೂಡ ಸಿಗುತ್ತೆ. ನಾವು ಬೆಳಗಾಗಿದ್ದು ಅಥವಾ ಸಾಯಂಕಾಲ ಒಂದು ಟೈಮ್ ನಾವು ಈ ತೋಟಕ್ಕೆ ಬಂದರೆ ಅದರಲ್ಲಿ ಸಿಗುವಂಥ ಖುಷಿ, ನೆಮ್ಮದಿನೇ ಬೇರೆ. ನಾವು ಹೀಗೆ ನಮ್ಮ ಫ್ರೀ ಟೈಮ್ನ ಈ ರೀತಿಯಾಗಿ ಕಳಿತೀವಿ. ಈ ನಮ್ಮ ಪುಟ್ಟ ಕೈತೋಟ, ಹೂವಿನ ತೋಟನ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮ್ಮ ತೋಟದಲ್ಲಿ ಈ ಹೂವಿನ ಗಿಡಗಳ ಜೊತೆಗೆ ಬೇರೆ ಬೇರೆ ಗಿಡಗಳು ಕೂಡ ಇದ್ದಾವೆ. ಅದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.